ಬ್ರಿಟಿಷರು ಕೇಳ್ತಾರೆ, ದಯವಿಟ್ಟು ಬ್ರಿಟಿಷರ ಹತ್ರ ಮಾತಾಡಿ, ಇರ್ವಿನ್ನ ಬಳಿ ಮಾತಾಡಿ, ಭಗತ್ ಸಿಂಗರನ್ನ ಗಲ್ಲು ಶಿಕ್ಷೆಯಿಂದ ವಜಾ ಮಾಡಿಸಿ ಅಂತ ಕೇಳ್ಕೊಳ್ತು ಇಡೀ ದೇಶ. ಗಾಂಧೀಜಿಯವರು ಒಪ್ಕೊಂಡ್ರು. ಬ್ರಿಟಿಷ್ ಅಧಿಕಾರಿ ಇರ್ವಿನ್ನ ಬಳಿ ಮಾತಾಡಿದ್ರು. ಇರ್ವಿನ್ ಮತ್ತು ಗಾಂಧೀಜಿಯವರು ಮಾತಾಡಿದಂತ ಆ ಚರ್ಚೆ ಏನ್ ಮಾತಾಡಿದ್ರು ಇವತ್ತಿಗೂ ಜಗತ್ತಿಗೆ ಗೊತ್ತಾಗಿಲ್ಲ. ಆ ಡಾಕ್ಯುಮೆಂಟ್ಸ್ ಗಳನ್ನ ಇವತ್ತಿಗೂ ಬಿಡುಗಡೆ ಮಾಡಲಾಗಿಲ್ಲ. ಏನ್ ಮಾಡೋದು ಮಾತಾಡಿದ್ರು ಗೊತ್ತಿಲ್ಲ. ಆದ್ರೆ ಭಗತ್ ಸಿಂಗರನ್ನ ಗಲ್ಲಿ ಶಿಕ್ಷೆಯಿಂದ ವಜಾ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅವರನ್ನ ಗಲ್ಲಿಗೆ ಏರಿಸೋದೆ ಅಂತ ಬ್ರಿಟಿಷರು ನಿರ್ಧಾರ ಮಾಡಿದ್ರು. ಗಾಂಧೀಜಿಯವರು ಒಪ್ಕೊಂಡು ಸುಮ್ಮನೆ ಬಂದ್ರು. 25 ವರ್ಷ ಅರಿಯದ ಯುವಕರು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಮೂವರನ್ನು ಕೂಡ ರಾತ್ರೋರಾತ್ರಿ ಇಡೀ ದೇಶಕ್ಕೆ ಇಳಿದಂತೆ ಗಲ್ಲಿಗೇರಿಸಲಾಯಿತು. ಅವರ ಶವವನ್ನು ಕೂಡ ಭಾರತದ ಕೈಗೆ ಸರಿಯಾಗಿ ಕೊಡ್ಲಿಲ್ಲ. ಅರ್ಧಂಬರ್ಧ ಬೆಂದಿದ್ದಂತ ಅವರ ಶವಗಳು ಭಾರತೀಯರ ಕೈಗೆ ಸಿಕ್ತು. ಅದನ್ನ ತಗೊಂಡು ಅಂತ್ಯ ಸಂಸ್ಕಾರ ಮಾಡಬೇಕಾಯ್ತು ನಾವು. ಆದ್ರೆ ಆ 3 ಜನ ಭಗತ್ ಸಿಂಗರ ಹೆಮ್ಮೆಯಿಂದ ಗಲ್ಲಿಗೇರಿದಂತವ್ರು, ಅವರಿಗೆ ಶಿಕ್ಷೆ ವಜಾ ಮಾಡಬೇಕು ಅನ್ನೋ ಯಾವ ಅವಶ್ಯಕತೆ ಅವ್ರಿಗೆ ಇರ್ಲಿಲ್ಲ. ಭಗತ್ ಸಿಂಗ್ ಹೆಮ್ಮೆ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಂತ ಯುವಕ, ನನ್ನನ್ನ ಬ್ರಿಟಿಷರು ಗಲ್ಲಿಗೇರಿಸ್ತಾರೆ, ನನ್ನ ಸಾವನ್ನ ನೋಡಿ ನನ್ನ ಸಾವಿನಿಂದ ಪ್ರೇರಣೆಯನ್ನ ಪಡೆದು ದೇಶದ 100 ಜನ ಯುವಕರು ಸ್ವತಂತ್ರ ಹಾದಿನಲ್ಲಿ ಸೇವೆ ಸಲ್ಲಿಸಲಿಕ್ಕೋಸ್ಕರ ಎದ್ದು ಬರ್ತಾರೆ, ನನ್ನ ಸಾವು ಅವರಿಗೆ ಪ್ರೇರಣೆ ಆಗಲಿ ಅಂತ ಹೆಮ್ಮೆಯಿಂದ ನಗ್ತಾ ಉರುಳನ್ನ ಚುಂಬಿಸಿ ಕೊಳ್ಳಿಗಾಕೊಂಡಂತ ಮಹಾನ್ ಸ್ವತಂತ್ರ ಹೋರಾಟಗಾರ ಭಗತ್ ಸಿಂಗರು. ಆದ್ರೆ ಅಂಥ ಭಗತ್ ಸಿಂಗರು ಹುತಾತ್ಮರಾದ್ರು. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಹುತಾತ್ಮರಾದ ನಂತರ ಗಾಂಧೀಜಿ ಅವರು ಮಾತಾಡ್ತಾ ಏನ್ ಹೇಳ್ತಾರೆ ಗೊತ್ತೇ? ದೇ ವೇರ್ ಮಿಸ್ ಗೈಡೆಡ್ ಯೂತ್ಸ್ ಅಂತ. ದಾರಿ ತಪ್ಪಿದ ಯುವಕರು ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅಂತ. ಯಾಕೆ ಗಾಂಧೀಜಿ ಅವರು ಹೇಳ್ತಾರೆ? ಏನಕ್ಕಂದ್ರೆ ಭಗತ್ ಸಿಂಗ್ ಬಾಂಬ್ ಅನ್ನ ಪ್ರಯೋಗ ಮಾಡಿದ್ದ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಬಂದೂಕನ್ನ ಪ್ರಯೋಗಿಸ್ತಾ ಇದ್ರು. ಆಸ್ಪತ್ರೆಗೆ ಹೋಗಿ ಅವರನ್ನ ಕೊಲೆ ಮಾಡಿದಂತ ಅಬ್ದುಲ್ ರಶೀದ್ ಎಂಬ ಯುವಕ ಶ್ರದ್ಧಾನಂದ ಗಾಂಧೀಜಿ ಅವರು ಮಾತಾಡ್ತಾರೆ, ಅಬ್ದುಲ್ ರಶೀದ್ ನನ್ನ ತಮ್ಮ ಇದ್ದಾಗೆ, ಅವನನ್ನ ನಾನು ಕ್ಷಮಿಸ್ತೀನಿ. ದಾರಿ ತಪ್ಪಿದೆ ಯುವಕ ಅರ್ಥ ಮಾಡ್ಕೊಳ್ಬಹುದು ನಾವು. ನನ್ನ ನೆಚ್ಚಿನ ಬಂಧುಗಳ ಕಾರಣದಿಂದ ಸ್ವತಃ ಗಾಂಧೀಜಿ ಭಾರತ ತುಂಡರಿಸೋಕ್ಕೂ ಮುಂಚೆ ನನ್ನ ದೇಹವನ್ನು ಧರಿಸಿ ಅಂತ ಆ ಹೇಳಿದಂತ ಗಾಂಧೀಜಿ ಅವರ ಕಣ್ಣು ಮುಂದೆ ಭಾರತವನ್ನು ತುಂಡರಿಸಾಯ್ತು. ತುಂಡಂತ ಭಾರತದ ರಾಷ್ಟ್ರಪಿತದ ಸ್ಥಾನದಲ್ಲೂ ಕೂಡ ಗಾಂಧೀಜಿ ಅವರೇ ಕೂತ್ಕೊಂಡ್ರು. ಇವತ್ತಿಗೂ ಅವರನ್ನ ಫಾದರ್ ಆಫ್ ದ ನೇಷನ್ ಅಂತ ನಾವು ನೆನಪಿಸ್ಕೊಳ್ತೀವಿ. ಮಾತಾಡ್ತಾ ಇರ್ಬೇಕಾದ್ರೆ ರಾವಿ ನದಿಯ ಪ್ರಮಾಣ ಮಾಡಿ ಹೇಳಿದ್ರು, ಈ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಭಾರತವನ್ನ ತುಂಡಾಗ್ಲಿಕ್ಕೆ ಬಿಡೋದಿಲ್ಲ ಅಂತ. ಹಾಗೆ ಜವಾಹರ್ಲಾಲ್ ನೆಹರು ಅವರು ತುಂಡಾದ ಭಾರತ ಮೊದಲ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡ್ರು. ಮತ್ತು ಭಾರತದಲ್ಲಿ ಇದುವರೆಗೂ ಆ ರಾವಿ ನದಿ ಹರಿಯೇ ಯಾವ ಕಾಲದಲ್ಲೂ ಪ್ರಮಾಣ ಮಾಡೋದ್ರು ಗೊತ್ತಿಲ್ಲ. ಇವತ್ತಿಗೂ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಪ್ರಸಾದ್ ಯಾರ್ಯಾರೆಲ್ಲ 21 ಲಕ್ಷ ಮೇಧಗಳನ್ನು ಎಲ್ಲಾ ಭೂಭಾಗಗಳನ್ನು ಕಳ್ಕೊಂಡ್ವಿ ನಾವು. ಯಾವ ಲಾಹೋರ್ನಲ್ಲಿ ಹುಟ್ಟಿದ್ರು ಆ ಲಾಹೋರ್ ಉಂಟಾದ ಭಾರತದಿಂದ ಹೊರಗೋಯ್ತು. ಆ ಭೂಭಾಗವನ್ನು ಕಳ್ಕೊಂಡ್ವಿ ನಾವು. ಯಾವ ಢಾಕಾದಲ್ಲಿ ಢಾಕೇಶ್ವರಿ ಮಾತೆಯನ್ನ ಆರಾಧಿಸ್ತಿದ್ವು ನಾವು, ಆ ಢಾಕಾ ನಮ್ಮಿಂದ ಬೇರಾಯ್ತು, ಭಾರತದಿಂದ ಹೊರಗೋಯ್ತು, ತುಂಡಾದ ಭಾರತದಿಂದ ಕಳ್ಕೊಂಡ್ವಿ ನಾವು. ಸಮರ ಸಿಂಹಗಳು ಸಮರ ಸಿಂಹಿಣಿಯರು ವಿಜೃಂಭಿಸಿರೋ ಅಂತ ಢಾಕಾ, ಸಿಂಗ್, ಕೋಮಿಲ ಭಾರತದಲ್ಲೇ ಮೊದಲನೇ ಸ್ವದೇಶಿ ಶಾಲೆಯನ್ನ ನಾವು ಉದ್ಘಾಟನೆ ಮಾಡಿದ್ದು ರಂಗಾಪುರದಲ್ಲಿ. ಯಾವ ರಂಗಾಪುರದಲ್ಲಿ ಪ್ರಥಮ ಸ್ವದೇಶಿ ಶಾಲೆ ಶುರುವಾಯಿತು, ಆ ಅರವಿಂದರ ಕನಸು ಭಗ್ನಗೊಳ್ತು. ಆ ರಂಗಾಪುರವನ್ನ ತುಂಡ ಭಾರ ಕಳ್ಕೊಳ್ತು. ಎಲ್ಲ ಉಂಟದಿಂದ ಕಳ್ಕೊಳ್ತಾ ಬಂದ್ವಿ. ಇಷ್ಟೆಲ್ಲ ಆದ ನಂತರ ಯಾವ ಸಮಾಧಾನ ಮಾಡಲಿಕ್ಕೆ ಸಾಧ್ಯ? ಇದು ನಾನು ಹೇಳ್ತಾ ಇರುವಂತ ಮಾತಲ್ಲ ನನ್ನ ನೆಚ್ಚಿನ ಬಂಧುಗಳೇ. ದಶಕಗಳ
ಆಜಾದಿ ಸ್ವತಂತ್ರ ಇವತ್ತು ಅಪೂರ್ಣ ಯಾಕೆ? वाजपेयी ಅವರು ಹೇಳಿದ್ರು 15 अगस्त का दिन कहता आजादी अभी अधूरी है, सपने सच होना बाकी है, रावी की शपथ स्वर्ण दिवस के लिए आपसे कमर से बलिदान करे, जो पाया उसके उसमें खोया उसका ध्यान करे। ದಿನದಿಂದ ಹೇಳುವವರೆಗೂ ಅಖಂಡ ಭಾರತ ದಿನಾಚರಣೆಯನ್ನು ಆಚರಿಸ್ತೀವಲ್ಲ, ಆ ದಿನಕ್ಕೋಸ್ಕರ ಇವತ್ತಿಂದ ಶ್ರಮವನ್ನ ಪಡೋಣ ನನ್ನ ನೆಚ್ಚಿನ ಬಂಧುಗಳೇ. ನಮ್ಮ ಕೈಲಾಗುವಂತ ಕೆಲಸ, ಅದರಲ್ಲಿ ಮೊದಲ ಹೆಜ್ಜೆ ಈ ಕನಸನ್ನ ಮುಂದಿನ ಪೀಳಿಗೆ ಕೊಡ್ತಾ ಹೋಗ. ಅಖಂಡ ಭಾರತದ ಕನಸು 78 ವರ್ಷಗಳ ಕಾಲ ಹೊತ್ತು ಬಂದಿದ್ದೀವಿ. ಈ ಅಖಂಡ ಭಾರತದ ಕನಸು ಇನ್ನು 700 ವರ್ಷ ಆದ್ರೂ ಪರವಾಗಿಲ್ಲ, ಮುಂದಿನ ಪೀಳಿಗೆಗೆ ಹಂಚ್ತಾ ಹೋಗ್ತೀವಿ. ಈ ಕನಸು ನಮ್ಮಲ್ಲಿ ಅಗ್ನಿ ಜ್ವಾಲೆ, ಪ್ರಖರ ಜ್ವಾಲೆಯಂತೆ ನಮ್ಮಲ್ಲಿ ಮೊಳಗಲಿ. ನನ್ನ ನೆಚ್ಚಿನ ಬಂಧುಗಳೇ, ಆ ಆಜಾದಿಗೂ ಯಾವ್ಯಾವ ಸ್ವತಂತ್ರ ಹೋರಾಟಗಾರರಿದ್ರು, ಅವ್ರು ಯಾರ ಕನಸು ಕೂಡ ತುಂಡಾದ ಭಾರತ ಆಗಿರ್ಲಿಲ್ಲ. ಸ್ವತಂತ್ರಕ್ಕೋಸ್ಕರ ಹೋರಾಡಿದಂತ ಹೋರಾಟಗಾರರ ಕನಸು ಒಂದೇ ಆಗಿತ್ತು, ನಾನು ದೇಶಕ್ಕೋಸ್ಕರ ಸಮರ್ಪಣೆ ಆಗ್ತೀನಿ, ನಾನು ಹುತಾತ್ಮನಾದ ನಂತರ ನನ್ನ ಅಸ್ಥಿ ಪಂಜರಗಳನ್ನ ಭಾರತದಲ್ಲಿ, ಸ್ವತಂತ್ರ ಭಾರತದಲ್ಲಿ ಹರಿಯುವಂತ ಸಿಂಧೂ ನದಿಯಲ್ಲಿ ವಿಲೀನ ಮಾಡಬೇಕು ಅಂತ ಕೇಳಿಕೊಂಡ್ರು. ಆ ಸಿಂಧೂ ನದಿ ಇವತ್ತಿಗೂ ಭಾರತದಲ್ಲಿ ಹರಿಯಲಿಲ್ಲ. ಅವ್ರ ಅಸ್ಥಿ ಪಂಜರಗಳನ್ನ ಇವತ್ತಿಗೂ ಅವ್ರ ಶಸ್ತ್ರರು ಅವರದೇ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಯಾಕೆ? ಭಾರತ ಅಖಂಡ ಆದಾಗ ಅಖಂಡ ಭಾರತ ಹರಿಯುವಂತ ಸಿಂಧೂ ನದಿಯಲ್ಲಿ ನಮ್ಮ ಪೂರ್ವಿಕರ ಅಸ್ಥಿ ಪಂಜರಗಳನ್ನ ವಿಲೀನ ಮಾಡ್ತೀವಿ ನಾವು. ಆಗ ಇವತ್ತಿಗೂ ನನ್ನ ನೆಚ್ಚಿನ ಬಂಧುಗಳ ಆಶ್ಚರ್ಯ ಆಗುತ್ತೆ. ಕಾಕಿನಾಡ ಅಧಿವೇಶನದ ಸಭಾಧ್ಯಕ್ಷರಾಗಿ ಕೂತಿದ್ದಂತ ಮೌಲಾನಾ ಮೊಹಮ್ಮದ್ ಅಲಿ ಅವರು, ಆ ಸಂದರ್ಭದಲ್ಲಿ ಕಂಚಿನ ಕಂಠದ ಗಾಯಕ ಶ್ರೀ ವಿಷ್ಣು ದಿಗಂಬರ್ ಪುರಸ್ಕರೆ ಅವರು ಒಂದೇ ಮಾತರಂ ಗೀತೆಯನ್ನು ಹಾಡ್ಲಿಕ್ಕೆ ಬಂದಿದ್ದಾರೆ. ಮೌಲಾನಾ ಮೊಹಮ್ಮದ್ ಅಲಿ ಅವರು ಹೇಳ್ತಾರೆ, ನಿಮ್ಮ ಒಂದೇ ಮಾತರಂ ಗೀತೆಯಲ್ಲಿ ನೀವು ಭಾರತ ಮಾತೆಯನ್ನ ಸರಸ್ವತಿ, ಲಕ್ಷ್ಮಿ, ದುರ್ಗೆ, ಮಹಾಕಾಳಿ ಅಂತ ದೇವರ ಸ್ವರೂಪದಲ್ಲಿ ಆರಾಧಿಸ್ತೀರಾ. ನಮ್ಮ ಮತಪಂಥದಲ್ಲಿ ನಮ್ಮ ದೇವರನ್ನ ಬಿಟ್ರೆ ಇನ್ಯಾರನ್ನು ಕೂಡ ಆರಾಧಿಸುವಂತಿಲ್ಲ. ಆದ್ರಿಂದ ನಾವು ಒಂದೇ ಮಾತರಂ ಹಾಡೋದಿಲ್ಲ, ನೀವು ಒಂದೇ ಮಾತರಂ ಹಾಡಬಾರ್ದು ಅಂತ ಒಂದೇ ಮಾತರಂಗೆ ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೆ ಆಗಿನ ಜನ ಸುಮ್ಮನಿರ್ಲಿಲ್ಲ. ಸಭೆಗೆ ಸೇರಿದಂತ ಲಕ್ಷಾಂತರ ಜನ ಕೈ ಮುಗಿದು ಎದ್ದು ನಿಂತ್ಕೊಂಡ್ರು ವಿಷ್ಣು ದಿಗಂಬರ್ ಪುರಸ್ಕರೆ ಅವರ ಮುಂದೆ. ನೀವು ಪೂರ್ಣ ಒಂದೇ ಮಾತರಂ ಹಾಡಲೇಬೇಕು, ನನ್ನ ದೇಶ, ನನ್ನ ತಾಯಿ ಭಾರತಿಯನ್ನ ವಿಜೃಂಭಣೆಯಿಂದ ವರ್ಣಿಸೋದ್ರಲ್ಲಿ ತಪ್ಪೇನಿದೆ ಅಂತ ಇಡೀ ಸಭೆ ಕೈ ಮುಗಿದು ಎದ್ದು ನಿಂತ್ಕೊಂತು. ವಿಷ್ಣು ದಿಗಂಬರ್ ಪುರಸ್ಕರೆ ಅವರು ಪೂರ್ಣ ಒಂದೇ ಮಾತರಂ ಗೀತೆಯನ್ನು ಸಭೆಯಲ್ಲಿ ಆಡಿದ್ರು. ಮೌಲಾನಾ ಮೊಹಮ್ಮದ್ ಅಲಿ ಸಭೆಯನ್ನ ಅರ್ಥಕ್ಕೆ ಬಿಟ್ಟು ಎದ್ದು ಹೋದ್ರು. ಆದ್ರೆ ಅಂದು ಗಾಯಕರಾಗಿದ್ದಂತ ವಿಷ್ಣು ದಿಗಂಬರ್ ಪುರಸ್ಕರೆ ಅವರು, ಗಾಯಕರಿಗಿದ್ದಂತ ತಾಕತ್ತು ಒಂದಿಷ್ಟು ಜನ ನಾಯಕರಿಗಿರ್ಲಿಲ್ಲ. ಆ ನಾಯಕರು ಹೇಳಿದ್ರು, ಪೂರ್ಣ ಒಂದೇ ಮಾತರಂ ಗೀತೆ ಕೇಳಿದ್ರೆ ನಿಮ್ಗೆ ಒಂದಿಷ್ಟು ಸಮಸ್ಯೆ ಆಗೋದಿದ್ರೆ ನಾವು ಒಂದೇ ಮಾತರಂ ಗೀತೆಯನ್ನೇ ತುಂಡರಿಸ್ತೀವಿ ಅಂತ ಒಂದೇ ಮಾತರಂ ಗೀತೆಯನ್ನೇ ತುಂಡರಿಸಿದ್ರು. ಇವತ್ತಿಗೂ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಪೂರ್ಣ ಒಂದೇ ಮಾತರಂ ಗೀತೆಯನ್ನ ಹೇಳಿಸೋದಿಲ್ಲ, ಹೇಳಿಸೋದು ಎರಡೇ ತಾರಗಳನ್ನ. ಆದ್ರೆ ಪೂರ್ಣ ಒಂದೇ ಮಾತರಂ ಗೀತೆ ನಮ್ಮ ಮಕ್ಕಳ ಬಾಯಿಂದ ಹಾಡಿಸ್ಬೇಕು. ಯಾಕೆ? ಆ ಒಂದೇ ಮಾತರಂ ಗೀತೆ ಹಾಡಿಸೋದ್ರಿಂದ ನಿಜವಾದ ದೇಶಭಕ್ತಿ ಬೆಳೆಯುತ್ತೆ. ಆ ದೇಶಭಕ್ತಿ ನಮ್ಮ ಮಕ್ಕಳಿಗೆ ಬರಬೇಕು. ಕವಿಗಳಾದಂತ ಬಿಪಿನ್ ಚಂದ್ರ ಚಟರ್ಜಿ ಅವರು ಎಷ್ಟು ಸುಂದರವಾಗಿ ಪೂರ್ಣ ಒಂದೇ ಮಾತರಂ ಗೀತೆಯಲ್ಲಿ ತಾಯಿ ಭಾರತಿಯನ್ನ ಪುಂಖಾನುಪುಂಖವಾಗಿ ಕೊಂಡಾಡ್ತಾರೆ. ಕವಿಗಳು ಬರೀತಾರಲ್ಲ, ಕೋಟಿ ಕೋಟಿ ಕಂಠ ಖಲ ಖಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈ ಧೃತ ಕರ ಕರವಾಲೆ, ಅವಲಾಕೆನು ಮಾತು ಅಬಲೆ, ತಾಯಿ ನಿನಗೆ ಕೋಟಿ ಕೋಟಿ ಜನ ಮಕ್ಕಳಮ್ಮ, ಕೋಟಿ ಕೋಟಿ ಕಂಠದಿಂದ ಸುಮಧುರವಾಗಿ ಹಾಡುವವಳು ನೀನು, ಕೋಟಿ ಕೋಟಿ ಭುಜಗಳಿಂದ ಶಸ್ತ್ರಚಾಲನೆ ಮಾಡುವವಳು ನೀನು. ಇಂಥ ಕೋಟಿ ಕೋಟಿ ಮಕ್ಕಳು ನಿನ್ನ ಸೇವೆಗೆ
ರಕ್ಷಣೆಗೆ ಸಿದ್ಧರಾಗಿ ನಿಂತಿದ್ದಾರೆ. ಇಂಥ ಮಕ್ಕಳಿರ್ಬೇಕಾದ್ರೆ ನೀನು ಹೇಗಮ್ಮ ಬಲೆ ಆಗ್ತೀಯಾ, ನಿನ್ನ ರಕ್ಷಣೆಗೆ ನಾವಿದ್ದೀವಿ ಅಂತ ಬಿಪಿನ್ ಚಂದ್ರ ಚಟರ್ಜಿ ಅವರು ಹೇಳ್ತಾರಲ್ಲ, ಅಂತಹ ಸುಂದರವಾದ ವಂದೇ ಮಾತರಂ, ಪೂರ್ಣ ವಂದೇ ಮಾತರಂ ಗೀತೆ ನಮ್ಮ ಮಕ್ಕಳಿಗೆ ಕಂಠಪಾಠ ಮಾಡಿಸಬೇಕಾಗಿದೆ. ಆದ್ರೆ ಬೇಜಾರಿನ ಸಂಗತಿ, ಇವರು ವಂದೇ ಮಾತರಂ ತುಂಡರಿಸಿದ್ರು ಪರವಾಗಿಲ್ಲ, ಆದ್ರೆ ಅಂತು ತುಂಡಾದಂತ ವಂದೇ ಮಾತರಂ ಇವತ್ತು ತುಂಡಾದ ವಂದೇ ಮಾತರಂ ಅನ್ನು ನಾವು ಹೇಳೋದಿಲ್ಲ ಅಂತ ಒಂದಿಷ್ಟು ಜನ ನಮ್ಮದೇ ದೇಶದಲ್ಲಿ ಹೇಳ್ತಾರೆ. ನಾವು ವಂದೇ ಮಾತರಂ ಹೇಳೋದಿಲ್ಲ ಅಂತ. ನಮ್ಮ ವಂದೇ ಮಾತರಂ ತುಂಡರಿಸಿದ್ರು, ನಮ್ಮ ಭಜನೆಯನ್ನು ತುಂಡರಿಸಿ ಬದಲಾಯಿಸಿದ್ರು. ಸ್ವತಃ ಮಹಾತ್ಮ ಗಾಂಧೀಜಿ ಅವರು ನಮ್ಮ ಭಜನೆಗಳನ್ನ ತುಂಡರಿಸಿ ಅದನ್ನ ಬದಲಾಯಿಸ್ತಾರೆ. ಅದನ್ನ ಇವತ್ತಿಗೂ ಕೂಡ ನಮ್ಮ ಮಕ್ಕಳು ಹೇಳ್ಕೊಂಡು ತಿರುಗಾಡ್ತಾರೆ. ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೆ ನಾಮ್ ಸಬಕೋ ಸನ್ಮತ ದೇ ಭಗವಾನ್. ಈಶ್ವರನ ಪಕ್ಕದಲ್ಲಿ ಅಲ್ಲಾನ ಹೆಸರು ಏನಕ್ಕೆ ಸೇರಿಸಿದ್ರು ಇವತ್ತಿಗೂ ಗೊತ್ತಿಲ್ಲ. ಆದ್ರೆ ಬೇಜಾರಿನ ಸಂಗತಿ, ಈ ಭಜನೆಯನ್ನು ತುಂಡಾಗಿ ಬದಲಿಸಿರುವಂತ ಭಜನೆಯನ್ನ ನಾವು ಹಿಂದೂಗಳು ಹೇಳ್ತೀವಿ ಹೊರತಾಗಿ ಯಾರಿಗೋಸ್ಕರ ಬದಲಾಯಿಸಿದ್ರು ಅವ್ರು ಇವತ್ತಿಗೂ ಕೂಡ ಈ ಭಜನೆ ಅವರ ಜಾಗದಲ್ಲಿ ಹೇಳಲೇ ಇಲ್ಲ. ಅವರ ಮತಬಂಧದವರು ಇವತ್ತಿಗೂ ಆ ಭಜನೆ ಹಾಡಲಿಲ್ಲ. ಹಾಡ್ತಿರೋದು ನಾವೇ ಹಿಂದೂಗಳು. ಅದು ಭಜನೆ ಬದಲಿಸಿದ್ದಾರೆ ಅಂತ ತಿಳಿದೇ ಹಾಡ್ತಾ ಇದ್ದೀವಿ ನಾವು. ಈಗಲಾದ್ರೂ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಅದು ನಿಜವಾದ ಭಜನೆ ಅಲ್ಲ, ಆ ಮೂಲ ಭಜನೆ ಬೇರೆ ಇದ್ದೇ ಇದೆ. ನಮ್ಮ ಪೂರ್ವಿಕರು ಹೇಳ್ಕೊಟ್ಟಿದ್ದು ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಸುಂದರ ವಿಗ್ರಹ ಮೇಘಶ್ಯಾಮ್ ಗಂಗಾ ತುಳಸಿ ಸಾಲಿಗ್ರಾಮ್ ಅಂತ ನಮ್ಮ ಪೂರ್ವಿಕರು ಹೇಳ್ಕೊಟ್ಟಂತ ನೈಜ ಸ್ವರೂಪದ ಭಜನೆ. ಅದನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಮ್ಮ ಎಲ್ಲ ವಂದೇ ಮಾತರಂ ಗೀತೆಯನ್ನ ತುಂಡರಿಸೋರು, ಭಜನೆಯನ್ನ ತುಂಡರಿಸೋರು, ವಂದೇ ಮಾತರಂ ತುಂಡರಿಸಿದ್ವಿ. ಆದ್ರೆ ಇವತ್ತಿಗೂ ನಮ್ಮ ನೆಚ್ಚಿನ ಬಂಧುಗಳೇ ಬೇಜಾರಾಗುತ್ತೆ. ಯಾರ್ಯಾರೆಲ್ಲ ವಂದೇ ಮಾತರಂ ಹೇಳೋದಿಲ್ಲ, ನಾವು ವಂದೇ ಮಾತರಂ ಘೋಷಣೆ ಹಾಕೋದಿಲ್ಲ ಅಂತ ಹೇಳ್ತಾರಲ್ಲ, ಅಂಥ ಜನರು ಮೊನ್ನೆ ಸಂಸತ್ನಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರಬೇಕಾದ್ರೆ ಜೈ ಪ್ಯಾಲೆಸ್ಟೀನ್ ಅಂತ ಯಾವುದೋ ದೂರದ ದೇಶ ಪ್ಯಾಲೆಸ್ಟೀನಿಗೆ ಜೈಕಾರ ಹಾಕ್ತಾರೆ ನಮ್ಮ ಸಂಸತ್ನಲ್ಲಿ. ಇಂಥವರು ನಮ್ಮ ದೇಶದ ಸಂಸತ್ನ ಸದಸ್ಯರು, ಮೆಂಬರ್ ಆಫ್ ಪಾರ್ಲಿಮೆಂಟ್. ಇದನ್ನ ನೋಡಿ ಹಿಂದೂಗಳು ಸುಮ್ಮನಿಟ್ಟಿವಿ ನಾವು. ಅದಕ್ಕೆ ಇವತ್ತಿಗೂ ಟೈಮ್ಸ್ ಅಂತ ಪತ್ರಿಕೆಗಳು ದಾಖಲು ಮಾಡ್ತವೆ, ಭಾರತದಲ್ಲಿ ಹಿಂದೂಗಳು ದಿ ಸೈಲೆಂಟ್ ಮೆಜಾರಿಟಿ, ಮೌನವಾಗಿರುವಂತ ಬಹುಸಂಖ್ಯಾತರು ಹಿಂದೂಗಳು. ಏನಾದ್ರೂ ಕೂಡ ನೋಡ್ಕೊಂಡು ಮೌನವಾಗಿರ್ತಾರೆ. ದುರಾದೃಷ್ಟವಶಾತ್ ಅಂತ ಪತ್ರಿಕೆಗಳು ವರದಿ ಮಾಡೋದು ಅಕ್ಷರಶಃ ನಿಜ. ಸುಮ್ಮನಿದ್ದೀವಿ ನಾವು ಹಿಂದೂಗಳು ಇದನ್ನೆಲ್ಲ ನೋಡ್ಕೊಂಡು. ದೂರದ ಹಮಾಸ್ನ ಉಗ್ರಗಾಮಿ ಸಂಘಟನೆಯ ಮುಖ್ಯಸ್ಥನಾದಂತ ಇಸ್ಮಾಯಿಲ್ ಎಂಬ ಉಗ್ರಗಾಮಿಯ ಕೊಲೆ ಮಾಡಿದ್ದಾರೆ. ಆ ಉಗ್ರಗಾಮಿಯನ್ನ ಕೊಲೆ ಮಾಡಬಾರ್ದಿತ್ತು ಅಂತ ಆ ಉಗ್ರಗಾಮಿಯ ಪರವಾಗಿ ನಮ್ಮ ದೇಶದ ಜನರು ಕೇರಳದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಯಾವುದೋ ಉಗ್ರಗಾಮಿಯ ಪರವಾಗಿ ಇವರು ಪ್ರತಿಭಟನೆ ಮಾಡಿದ್ರು. ಯಾವ ಸಮಯದಲ್ಲಿ? ಅದೇ ಕೇರಳ ರಾಜ್ಯದಲ್ಲಿ ವೈನಾಡಿನ ಜನರು ತೀರ್ಕೊಳ್ತಿದ್ದಾರೆ ಭೂಕುಸಿತ ಕಾರಣದಿಂದ. ಎಷ್ಟು ಜನ ತೀರ್ಕೊಂಡ್ರು? 100 ಜನ ಪ್ರಾಣ ಬಿಟ್ಟಿದ್ದಾರೆ. ಮಕ್ಕಳು ಅನಾಥರಾಗಿದ್ದಾರೆ. ಎಷ್ಟು ಜನ ತಮ್ಮ ಮಕ್ಕಳನ್ನ ಕಳ್ಕೊಂಡು ತಾಯಿದ್ರು ಬಂಜೇರಾಗಿದ್ದಾರೆ. ಅಂಥ ಸಂದರ್ಭದಲ್ಲಿ ವೈನಾಡಿನಲ್ಲಿ ಜನರು ತೀರ್ಕೊಳ್ತಿದ್ರೆ ಅದೇ ರಾಜ್ಯ ಕೇರಳದಲ್ಲಿ ತಮ್ಮ ಜನರ ಕಷ್ಟಕ್ಕೆ ಸ್ಪಂದಿಸೋದು ಬಿಟ್ಟು ಯಾವುದೋ ದೇಶದ ಉಗ್ರಗಾಮಿಗೋಸ್ಕರ ಆತನ ಪರವಾಗಿ ಪ್ರತಿಭಟನೆಯನ್ನು ಹೊರಡಿಸ್ತಾರೆ. ಇಡೀ ದೇಶದ ಜನರು ವೈನಾಡಿನ ಜನರಿಗೋಸ್ಕರ ತುಡಿತಾ ಇದ್ದಾರೆ. ಅವರ ಸೇವೆಗೋಸ್ಕರ ವೈನಾಡಿಗೆ ಬರ್ತಿದ್ದಾರೆ. ನಮ್ಮ ಸಂಘಟನೆಯವರು ಯಾವ ಹಿಂದೂ ಸಂಘಟನೆಗಳನ್ನ, ಯಾವ ಸಂಘವನ್ನ ಅದೇ ಕೇರಳದ ಒಂದಿಷ್ಟು ಜನ ಆಡ್ಕೊಂಡು ತಿರುಗಾಡ್ತಿದ್ರು ಇಷ್ಟು ವರ್ಷಗಳ ಕಾಲ. ಇವತ್ತು ಅದೇ ಸಂಘಟನೆಯವರು, ಅದೇ ಹಿಂದೂ ಸಂಘಟನೆ ಕಾರ್ಯಕರ್ತರು ವೈನಾಡಿನ ಜನರ ರಕ್ಷಣೆಗೋಸ್ಕರ ನಿಂತಿದ್ದೀವಿ. ಅದು ನಮ್ಮ ಕೆಲಸ ಬಿಡಿ. ಅದು ದೇಶ ಸೇವೆ, ದೇಶದ ಜನರಿಗೋಸ್ಕರ ಸೇವೆ ಸಲ್ಲಿಸೋದು ನಮ್ಮ ಕೆಲಸ. ನಾವು ಪ್ರತಿನಿತ್ಯ ಸಂಘದ ಶಾಖೆಗೆ ಬಂದು ಧ್ವಜದ ಮುಂದೆ ಪ್ರಮಾಣ ಮಾಡಬೇಕಾದ್ರೆ ಸಂಘ ಶೋಕದಲ್ಲಿ ಹೇಳುವಂತ ಮಾತುಗಳೇ ಅದು. ತ್ವದೀಯಾಯ ಕಾರ್ಯಾಯ ಭದ್ದಾಕಟೀಯಂ ಶುಭಾಮಾಶಂ ದೇಹಿ ತತ್ಪೂರ್ತಯೇ. ಭಗವಂತ ನಮ್ಗೆ ಆಶೀರ್ವಾದ ಮಾಡಲಿ. ಏನಕ್ಕೆ ನಾವು ಕೇಳ್ಕೊಂತೀವಿ? ಯಾವ ದೇಶ ಸೇವೆ ಕಾರ್ಯಕ್ಕೋಸ್ಕರ ನಾವು ಕಟಿಬದ್ಧರಾಗಿ ನಿಂತಿದ್ದೀವೋ ಆ ದೇಶದ ಕಾರ್ಯ ಎಂದಿಗೂ ಬಿಡದಂತೆ ನಿತ್ಯ ನಿರಂತರವಾಗಿ ಕೆಲಸ ಮಾಡುವಂತೆ ಭಗವಂತ ನಮ್ಗೆ ಆಶೀರ್ವಾದ ಮಾಡಲಿ ಅಂತ ದಿನ ಪ್ರಾರ್ಥಿಸುವವರು ನಾವು. ನಮ್ಮ ಕೆಲಸವೇ ದೇಶ ಸೇವೆ, ಅದನ್ನು ಮಾಡ್ತಾ ಇರ್ತೀವಿ ನಾವು. ಆದ್ರೆ ಅದೇ ಕೆಲಸದಲ್ಲಿ ನಮ್ಮ ಸಂಘದ ಶರತ್ ಮತ್ತು ಪ್ರಜೇಶ್ ಎಂಬ ಇಬ್ಬರು ಯುವಕರು, 30 ವರ್ಷ ಹರಿಯದ ಯುವಕರು, ವೈನಾಡಿನಲ್ಲಿ ಜನರ ಸೇವೆ ಸಲ್ಲಿಸ್ತಾ ಇರಬೇಕಾದ್ರೆ 10 ಜನರನ್ನ ಅಲ್ಲಿಂದ ಸ್ಥಳಾಂತರ ಮಾಡಿಸಿ ಅವರನ್ನ ಉಳಿಸಿ ಅದೇ ಕೆಲಸ ಮುಂದುವರಿಸ್ತಾ ಇರುವಂತಹ ಸಂದರ್ಭದಲ್ಲಿ ದೌರ್ಭಾಗ್ಯದಿಂದ ಭೂಕುಸಿತದಿಂದ ಅಲ್ಲೇ ತೀರ್ಕೊಂಡಿದ್ದಾರೆ ಇಬ್ಬರು ಯುವಕರು. ಶರತ್ ಮತ್ತು ಪ್ರಜೇಶ್ ಎಂಬ ಇಬ್ಬರು ಯುವಕರು, 30 ವರ್ಷ ಹರಿಯದ ಯುವಕರು. ಮನೆಯಲ್ಲಿದ್ದಂತ ತಮ್ಮ ಕುಟುಂಬಸ್ಥರನ್ನ ಬಿಟ್ಟು ಈ ದೇಶದ ಜನರೆಲ್ಲರೂ ಕೂಡ ನನ್ನ ಬಂಧು ಬಾಂಧವರು ಅನ್ನೋ ಭಾವನೆಯಿಂದ ಅವರ ಸೇವೆ ಸಲ್ಲಿಸಲಿಕ್ಕೆ ಬಂದಂತವರು ಸೇವೆಯ ಮಧ್ಯದಲ್ಲಿ ತೀರ್ಕೊಂಡಿದ್ದಾರೆ, ಹುತಾತ್ಮರಾಗಿದ್ದಾರೆ. ಇಡೀ ದೇಶ ಬಿಂದು ತಾಯಿ ಎಂಬ ಹೆಣ್ಮಗಳು ವೈನಾಡಿಗೆ ಬಂದಿದ್ದಾರೆ. ಆ ತಾಯಿ ತನ್ನೊಂದಿಗೆ ತನ್ನ ಪುಟ್ಟ ಮಗುವನ್ನ ಕೈಲಿ ಹೊತ್ಕೊಂಡು ಬಂದ
ಕಣ್ಣಮ್ಮ ಯಾಕೆ ಅಂತ ಬಿಂದು ತಾಯಿ ಉತ್ತರ ಕೊಡ್ತಾರೆ. ಭೂ ಕುಸಿತದ ಸಂದರ್ಭದಲ್ಲಿ ಯಾರಾದ್ರೂ ಪುಟ್ಟ ಪುಟ್ಟ ಕಣ್ಣಮ್ಮಗಳು ತಮ್ಮ ತಾಯಿಯನ್ನ ಕಳ್ಕೊಂಡಿದ್ರೆ ಆ ಸಣ್ಣ ಪುಟ್ಟ ಮಕ್ಕಳಿಗೆ ಎದೆ ಹಾಲು ಕುಡಿಸ್ಲಿಕ್ಕೆ ಬಂದಿದ್ದೀನಪ್ಪ ನಾನು ಅಂತ ತಾಯಿ ಉತ್ತರ ಕೊಡ್ತಾರಲ್ಲ ಅಂತ ಎಷ್ಟು ಜನ ತಾಯಂದಿರು, ಎಷ್ಟು ಜನ ದೇಶದ ಜನರು ವೈನಾಡಿನ ಜನರನ್ನ ಉಳಿಸ್ಲಿಕ್ಕೋಸ್ಕರ ಸೇವೆ ಸಲ್ಲಿಸ್ಲಿಕ್ಕೆ ಬಂದಿದ್ದಾರೆ. ನಮ್ ಕೈಲಾಗುವಂತ ಸೇವೆಯನ್ನ ಡೊನೇಷನ್ಸ್ ಗಳನ್ನ ಮಾಡ್ತಿದ್ದಾರೆ. ಆದ್ರೆ ಅದೇ ಕೇರಳ ರಾಜ್ಯದಲ್ಲಿರುವಂತ ಜನರು ತಮ್ಮ ಜನರ ಕಷ್ಟದಲ್ಲಿರ್ಬೇಕಾದ್ರೆ ಆ ಜನರ ಸೇವೆಗೆ ಹೋಗೋದು ಬಿಟ್ಟು ಸಾವಿರಾರು ಜನರ ಸಾವಿಗೆ ಕಾರಣವಾದಂತ ಒಬ್ಬ ಉಗ್ರಗಾಮಿಯ ಮುಖ್ಯಸ್ಥರನ್ನ ಹೊರಡಿಸ್ತಾರೆ. ಇಂಥ ಜನರು ಇವರಿಗೆ ನನ್ನ ದೇಶ, ನನ್ನ ಜನ, ನಮ್ಮ ದೇಶದ ಮಕ್ಕಳು ಯಾವ ಭಾವನೆಯೂ ಇಲ್ವಾ? ಯಾರ್ಯಾರೆಲ್ಲ ನಮ್ಮ ದೇಶದಲ್ಲಿ ನಮ್ಮ ದೇಶದ ಜನರ ಕಷ್ಟಕ್ಕೆ ಸ್ಪಂದಿಸೋದನ್ನ ಬಿಟ್ಟು ನಮ್ಮ ದೇಶದ ಅನ್ನವನ್ನ ತಿಂದು ನಮ್ಮ ದೇಶದ ನೀರನ್ನ ಕುಡಿದು ಬೇರೆ ಯಾವ್ದು ದೇಶಕ್ಕೆ ಜೈಕಾರ ಹಾಕ್ತಾರಲ್ಲ, ಇಂಥವರೆಲ್ಲ ನಮ್ಮ ದೇಶದಲ್ಲಿ ಟೈಮ್ ಬಾಂಬ್ಗಳಿಂದ ಹಾಗೆ ನನ್ನ ನೆಚ್ಚಿನ ಬಂಧುಗಳೇ ನೆನ್ಪಿಟ್ಕೊಳ್ಳಿ, ಯಾವಾಗ ಬೇಕಾದ್ರೂ ಸ್ಫೋಟ ಆಗ್ಬೋದು. ಇವರು ಟೈಮ್ ಬಾಂಬ್ಗಳಂತೆ ಬದುಕಿದ್ದಾರೆ ನಮ್ಮ ದೇಶದಲ್ಲಿ. ಇದನ್ನ ನಾನು ಮಾತ್ರ ಹೇಳ್ತಾ ಇರೋದ್ರಲ್ಲಿ ಇಡೀ ಜಗತ್ತು ಗುರುತಿಸುತ್ತೆ ಇದನ್ನ. ಇದೇ ಘಟನೆ ಫ್ರಾನ್ಸ್ ನಲ್ಲಿ ನಡೆದಿತ್ತು ಕೆಲವು ತಿಂಗಳ ಹಿಂದೆ. ಇದೇ ಘಟನೆ USA ನಲ್ಲಿ ನಡೀತಾ ಇದೆ ಈಗ ಪ್ರಸ್ತುತ. ಇದೇ ಘಟನೆ ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ. ನೋಡ್ತಾ ಇದ್ದೀವಿ ನಾವು ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಹಿಂದೂಗಳ ನರವೇದ ಆಗ್ತಿದೆ. ಕಳೆದ ಒಂದು ವಾರದಿಂದ ನನ್ನ ನೆಚ್ಚಿನ ಬಂಧುಗಳೇ ಹಿಂದೂಗಳ ಮನೆಯನ್ನ ಹುಡುಕಿ ಹಿಂದೂಗಳ ಮನೆಯ ಮೇಲೆ ಕಲ್ಲು ತೂರಾಟಗಳು, ಹಿಂದೂಗಳ ಮನೆಗೆ ಬೆಂಕಿಯನ್ನ ಇಡುತ್ತಿದ್ದಾರೆ. ಹಿಂದೂಗಳ ನರವೇದ ಆಗ್ತಿದೆ ಬಾಂಗ್ಲಾದೇಶದಲ್ಲಿ. ಆ ಹಿಂದೂಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಏನಕ್ಕಿಂತ ಪರಿಸ್ಥಿತಿಗಳು ಬರ್ತಾವೆ. 30-35 ವರ್ಷಗಳ ಹಿಂದೆ ಕಾಶ್ಮೀರದಲ್ಲಿ ಇಂಥದ್ದೇ ಒಂದು ಪರಿಸ್ಥಿತಿ ಬಂದಿತ್ತು. ಯಾಕೆ ಅಂತ ಪರಿಸ್ಥಿತಿ ಬಂದಿದ್ದು? ಕಾರಣ ಇಷ್ಟೇ, ಹಿಂದೂಗಳ ಮಧ್ಯದಲ್ಲಿ ಸಂಘಟಿತ ಭಾವ ಇರಲಿಲ್ಲ. ಅದನ್ನ ನೋಡಿ ಆದ್ರೂ ಹಿಂದೂಗಳ ಸಂಘಟಿತರಾಗಬೇಕು. ಕೇರಳದಲ್ಲಿ ಇಲ್ಲಿ 4 ಜಾತಿ ಹಿಂದೂಗಳು, ಬೊಮ್ಮನ್ ಮರಿಯ ಜಾಟ್ ಮಹಾರ್ ಅಂತ 4 ಜಾತಿ ಹಿಂದೂಗಳು. ಆದ್ರೆ ಈ 4 ಜಾತಿ ಹಿಂದೂಗಳ ಮಧ್ಯದಲ್ಲಿ ಇದ್ದಂತ ಒಳಜಗಳಗಳು, ಜಾಟ್ಗಿಂತ ದೊಡ್ಡ ಜಾತಿ ನಂದು ಅಂತ ಮಹಾರ್ ಹೇಳ್ಕೊಂಡು ತಿರ್ಗಾಡ್ತಾ ಇದ್ದ, ಮಹಾರ್ಗಿಂತ ದೊಡ್ಡ ಜಾತಿ ನಂದು ಅಂತ ಬನಿಯಾ ಹೇಳ್ಕೊಂಡು ತಿರ್ಗಾಡ್ತಾ ಇದ್ದ, ಬನಿಯಾಗಿಂತ ದೊಡ್ಡ ಜಾತಿ ನಂದು ಅಂತ ಬೊಮ್ಮನ್ ಹೇಳ್ಕೊಂಡು ತಿರ್ಗಾಡ್ತಾ ಇದ್ರು. ಇವರೆಲ್ಲರಿಗಿಂತ ಜಾಸ್ತಿ ಸಂಖ್ಯೆ ಇರೋದು ನಂದು ಅಂತ ಮಹಾರ್ ಹೇಳ್ಕೊಂಡು ತಿರ್ಗಾಡ್ತಾ ಇದ್ರು. ಈ 4 ಜಾತಿ ಹಿಂದೂಗಳ ಮಧ್ಯದಲ್ಲಿ ಒಳಜಗಳಗಳು ಪರಿಣಾಮ ಇವತ್ತು ಕಾಶ್ಮೀರದಲ್ಲಿ ತಮ್ಮ ಜಾತಿ ಹೆಸರು ಹೇಳ್ಕೊಳ್ಳಿಕ್ಕೂ ಒಬ್ಬ ಹಿಂದೂ ಉಳಿದಿಲ್ಲ. ಅಷ್ಟು ಹಿಂದೂಗಳನ್ನ ಅಲ್ಲಿಂದ ಓಡಿಸಲಾಯಿತು. ಎಷ್ಟೋ ಹಿಂದೂಗಳ ನರಮೇಧಗಳಾದವು. 35 ವರ್ಷಗಳ ಹಿಂದೆ ಕಾಶ್ಮೀರದಲ್ಲಿ ನಡೆದಂತ ಘಟನೆ. ಈಗಲಾದ್ರೂ ಇದನ್ನ ನೋಡಿ ಹಿಂದೂಗಳು ಜಾಗೃತರಾಗಬೇಕು, ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು, ಸಂಘಟಿತರಾಗಬೇಕಾಗಿದೆ. ನಮ್ಮ ಜಾತಿ ಯಾವುದೇ ಇರಲಿ, ನಮ್ಮ ದೌರ್ಭಾಗ್ಯ ಅಂದ್ರೆ ಒಬ್ಬ ಹಿಂದುವಿನ ಮುಂದೆ ನಿಂತ್ಕೊಂಡು ನೀನ್ ಯಾವ ಸಮಾಜಕ್ಕೆ ಸೇರಿದ್ಯಪ್ಪ ಅಂದ್ರೆ ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕ್ ಮುಂಚೆ ಜಾತಿ ಹೆಸರು ಬರುತ್ತೆ. ಒಬ್ಬ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡರಾಗ್ತಾರೆ, ಒಬ್ಬ ಹಿಂದೂ ಒಕ್ಕಲಿಗರಾಗ್ತಾರೆ, ಒಬ್ಬ ಹಿಂದೂ SC ಆಗ್ತಾರೆ, ಒಬ್ಬ ಹಿಂದೂ ST ಆಗ್ತಾರೆ, ಒಬ್ಬ ಹಿಂದೂ ನಾಯಕ ಸಮಾಜದವರಾಗ್ತಾರೆ. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರಲಿ, ನಮ್ಮ ಜಾತಿ ಮೇಲೆ ನಮ್ಗಿರುವಂತ ಜಾತಿ ಪ್ರೇಮ ಎಷ್ಟೇ ದೊಡ್ಡದಿರ್ಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವ್ರ ಕೋಣೆ ಒಳಗೆ ಸೀಮಿತ ಆಗಿರ್ಬೇಕು. ನೀವು ಯಾವ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡಿ, ನಮ್ಮ ರಾಜಕೀಯ ಆಸಕ್ತಿ ನಮ್ಮನೆ ಒಳಗಿರ್ಲಿ. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆಯನ್ನ ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ ಎಲ್ಲವನ್ನೂ ಬದಿಗಿಟ್ಟು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ ಧರ್ಮ ರಕ್ಷಣೆ ಆಗೋದು. ಈ ಸಂಘಟಿತ ಭಾವ ಹಿಂದೂಗಳಲ್ಲಿ ಬರಬೇಕು. ಈ ಸಂಘಟಿತ ಭಾವ ಪ್ರತಿಯೊಬ್ಬ ಹಿಂದುವಿನಲ್ಲಿ ಬಂದಾಗ ಮಾತ್ರ ಧರ್ಮ ರಕ್ಷಣೆ ಆಗೋದು, ನಮ್ಮ ರಕ್ಷಣೆ ಆಗೋದು. ಜಾತಿ ಯಾವುದೇ ನಮ್ಮ ಜಾತಿ ಉಳಿಬೇಕಂದ್ರೆ ನಮ್ಮ ಧರ್ಮ ಉಳಿಬೇಕು. ಒಬ್ಬ ಕವಿ ಬಹಳ ಸುಂದರವಾಗಿ ಹಿಂದಿನ ಕಾಲದಲ್ಲಿ ನಮ್ಗೆ ಹೇಳಿದ್ರಲ್ಲ ಹಿರಿಯರು, ಎಷ್ಟು ಸುಂದರವಾಗಿ ಹೇಳಿದ್ದಾರೆ. कंधों से बड़ी कोई छाती नहीं होती, धर्म से बड़ी कोई जाति नहीं होती, दिया ही ना रहा तो बाती का क्या करोगे, धर्म ही ना रहा तो जाति का क्या करोगे. ಸ್ಪಷ್ಟವಾಗಿ ಹೇಳಿದ್ದಾರೆ. ಧರ್ಮವೇ ಉಳಿಲಿಲ್ಲ ಅಂದ್ರೆ ಜಾತಿ ಇಟ್ಕೊಂಡು ಏನು ಮಾಡ್ತೀರಾ? ಜಾತಿ ಉಳಿಯುತ್ತಾ, ಧರ್ಮ ಉಳಿಲಿಲ್ಲ ಅಂದ ಮೇಲೆ. ಆದ್ರಿಂದ ಮೊದಲು ಧರ್ಮ ರಕ್ಷಣೆಗೆ ಮುಂದಾಗೋಣ. ಧರ್ಮ ರಕ್ಷಣೆ ಆಗಬೇಕಂದ್ರೆ ಹಿಂದೂಗಳು ಸಂಘಟಿತರಾಗಬೇಕು. ನಮ್ಮ ಸಂಘಟನೆಯಲ್ಲಿ ನಾವು ಕರೆ ಕೊಡೋದು 3 ಕರೆಗಳನ್ನ: ಹಿಂದೂ ಜಾಗೃತಿ, ಹಿಂದೂ ಸಂಘಟನೆ, ಹಿಂದೂ ಸುರಕ್ಷಾ. ಹಿಂದೂ ಜಾಗೃತರಾಗಿ, ಹಿಂದೂಗಳ ಸಂಘಟಿತರಾಗಿ, ಹಿಂದೂಗಳ ಸುರಕ್ಷಣೆ ಆಗುತ್ತೆ. ಜಾಗೃತರಾಗೋದಂದ್ರೆ ಏನು? ಈಗಿನ ಕಾಲದಲ್ಲಿ ಖಡ್ಗವನ್ನು ಹಿಡಿದು ಹೋರಾಡುವ ಪರಿಸ್ಥಿತಿ ನಮ್ಗೆ ಯಾರಿಗೂ ಇಲ್ಲ. ಆ ಕೆಲಸವನ್ನು ನಮ್ಮ ಪೂರ್ವಿಕರು ಮಾಡಿದ್ದಾರೆ. ಮಹಾರಾಣಾ ಪ್ರತಾಪರು ಮಾಡಿದ್ದಾರೆ, ಛತ್ರಪತಿ ಶಿವಾಜಿ ಮಹಾರಾಜ್ ಮಾಡಿದ್ದಾರೆ, ರಣಸಂಗ ಮಾಡಿದ್ದಾರೆ, ಛತ್ರಸಾಲ ಮಾಡಿದ್ದಾರೆ. ಯಾರ್ಯಾರೆಲ್ಲ ಹಿರಿಯರು ಬಂದ್ರು, ಸಂಗೊಳ್ಳಿ ರಾಯಣ್ಣನಿಂದ ಹಿಡಿದು ಹಕ್ಕರಾಯ ಬುಕ್ಕರಾಯರವರೆಗೆ
ಯಾವ ರೀತಿ ಜಾಗೃತರಾಗೋದು? ಬೌದ್ಧಿಕ ಜಾಗೃತಿ, ಮನೆಯಲ್ಲಿ ಜಾಗೃತಿ, ಜಾತಿಯನ್ನ ಬಿಟ್ಟು ಸಂಘಟಿತರಾಗೋದು, ನಮ್ಮ ಮಧ್ಯದಲ್ಲಿರುವಂತಹ ಒಳದುಗಳನ್ನ ಬಿಟ್ಟು ಸಂಘಟಿತರಾಗೋದು, ನಮ್ಮ ಮಕ್ಕಳನ್ನ ಜಾಗೃತಿಗೊಳಿಸೋದು. ಈಗಾಗಲೇ ಜಾಗೃತರಾಗ್ತಾ ಇದ್ದೀವಿ, ಅಖಂಡ ಭಾರತವನ್ನ ನಿರ್ಮಾಣ ಮಾಡ್ತೀವಿ ಅನ್ನೋದಕ್ಕೆ ಅದರ ಮೊದಲ ಅಡಿಪಾಯವಾಗಿ ಈಗಾಗಲೇ ಒಂದು ಉದಾಹರಣೆ ಇದೆ. ಯಾವುದು ಅಂದ್ರೆ 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾಕದನಗಳ ನಂತರ, ಸುಮಾರು 3 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಬಲಿದಾನದ ನಂತರ ಇಂದು ನನಸಾಗಿರುವಂತಹ ಶತಮಾನಗಳ ಕನಸು ನಮ್ಮ ಅಯೋಧ್ಯೆ ರಾಮಲಲ್ಲಾರ ರಾಮ ಮಂದಿರ. ಆ ಒಂದು ರಾಮ ಮಂದಿರ ಸಾಕು. ಅಂದು ಪೂಜನೀಯ ಅಶೋಕ್ ಸಿಂಗಾಲ್ಜಿ ಅವರು ದೇಶಕ್ಕೆ ಕರೆಯನ್ನ ಕೊಟ್ಟಿದ್ರು. ರೋಮ ರೋಮವೇ ರಮೆ ಹುए राम के लिए आओ कार सेवको, बनो कार सेवको, मिटो कार सेवको, अगर समय पड़े तो अयोध्या में बहती सरयू नदी को अपने लहू से लाल करना पड़े तो डरो ना कार सेवको ಅಂತ ಅಂದು ಅಶೋಕ್ ಸಿಂಗಾಲ್ಜಿ ಅವರು ಕೊಟ್ಟಂತ ಕರೆಗೆ ದೇಶ ಲಕ್ಷ ಜನ ಎದ್ದು ಬಂದಿದ್ರು. ಅವರು ಮಾಡಿದಂತ ಕೆಲಸಗಳ ಪರಿಣಾಮ, ಅವರ ಕರ್ಮಯೋಗದ ಪರಿಣಾಮ ಇಂದು ಆ ಕರ್ಮದ ಸುಖಭೋಗವನ್ನು ನಾವು ಭೋಗಿಸ್ತಾ ಇದ್ದೀವಿ, ಆ ಫಲವನ್ನ ನಾವು ನೋಡ್ತಾ ಇದ್ದೀವಿ. ರಾಮ ಮಂದಿರ ನಮ್ಮ ಕಣ್ಣು ಮುಂದೆ ಭವ್ಯವಾಗಿ ಎದ್ದು ನಿಂತಿದೆ. ಆ ರಾಮ ಮಂದಿರ ಅಡಿಪಾಯವಾಗಿ ಅಲ್ಲಿಂದ ಅಖಂಡ ಭಾರತದ ಸಂಕಲ್ಪವನ್ನು ನೋಡುತ್ತಾ ಇದೆ. ರಾಮ ಆಯಿತು, ಮುಂದಿನ ಗುರಿ ಏನು ಮಾಡಬೇಕು ಅಂದಾಗ ಮಂದಿರದ ನಿರ್ಮಾಣ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಂತ ಅವರು ನನ್ನ ಜೊತೆ ಮಾತಾಡಬೇಕಾದ್ರೆ ಮಗಳೇ ರಾಮನ ನಿರ್ಮಾಣ ಆಯ್ತು, ಮುಂದಿನ ದೇಶದ ಮೂಲೆ ಏನಂತ ಅಂದ್ರೆ ಭಾರತದ ಮನೆಯನ್ನು ಅಯೋಧ್ಯೆ ಆಗಿಸೋದು ನಮ್ಮ ಮುಂದಿನ ಸಂಕಲ್ಪ. ಆ ಮುಂದಿನ ಗುರಿ ಮನೆ ಅಯೋಧ್ಯೆ ಆದಾಗ ಇಡೀ ದೇಶ ರಾಮರಾಜ್ಯ ಆಗುತ್ತೆ. ಮನೆ ಅಯೋಧ್ಯೆ ಆಗೋದಂದ್ರೆ ಮನೆಯ ಒಂದೊಂದು ಮಗುವಿನಲ್ಲೂ ರಾಮ ಮತ್ತು ಸೀತಾಮಾತೆಯ ಭಕ್ತಿಯನ್ನು ತುಂಬಿಸೋದು, ರಾಮರ ಆದರ್ಶಗಳನ್ನು ತುಂಬಿಸೋದು, ಸೀತಾಮಾತೆ ಶ್ರೇಷ್ಠ ಗುಣಗಳನ್ನು ತುಂಬಿಸೋದು. ರಾಮರ ಭಕ್ತಿ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಎಷ್ಟರ ಮಟ್ಟಿಗೆ ಗಾಢವಾಗಿ ನೆಲೆಯೂರಬೇಕು ಅಂದ್ರೆ, ಮುಂದೊಂದು ದಿನ ಈ ಬುದ್ಧಿಯೇ ಜೀವನ ಅನ್ಕೊಂಡಿರುವಂತ ಜನರು ಯಾರಾದ್ರೂ ನಮ್ಮ ಮಕ್ಕಳ ಮುಂದೆ ಬಂದು ನೀವು ರಾಮ ಮಂದಿರ ಕಟ್ಟಿದ್ದೀರಾ, ಆದ್ರೆ ನಿಜವಾಗ್ಲೂ ರಾಮರು ಅಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷ್ಯ ಏನಿದೆ ಅಂತ ಪ್ರಶ್ನೆ ಮಾಡಿದ್ರೆ, ದೌರ್ಭಾಗ್ಯವಶಾತ್ ಇದು ಮುಂದೆ ಬರುವಂತ ಪ್ರಶ್ನೆ ಅಲ್ಲ, ಈಗಾಗಲೇ ಹುಟ್ಟಿಕೊಂಡಿರುವಂತ ಪ್ರಶ್ನೆ ನಮ್ಮ ದೇಶದಲ್ಲಿ. ಕೆ ಪರಾಶರನ್ ಅವರ ವಿರುದ್ಧ ಕೋರ್ಟ್ ನಲ್ಲಿ ವಾದ ಮಾಡ್ತಿದ್ದಂತ ಕಪಿಲ್ ಸಿಬ್ಬಲ್ ಅವರು ಕೋರ್ಟ್ ನಲ್ಲಿ ನಿಂತು ಹೇಳ್ತಾರೆ, ರಾಮ ಅಲ್ಲೇ ಹುಟ್ಟಿದ್ರು, ಅನ್ನೋದಕ್ಕೆ ಹಿಂದೂಗಳ ಹತ್ರ ಏನು ಸಾಕ್ಷ್ಯ? ರಾಮರಿಗೆ ಅಲ್ಲ, ರಾಮರು ಕಾರ್ಮಿಕ, ನಾವು ಆರಾಧಿಸುತ್ತ ಶ್ರೀರಾಮಚಂದ್ರನ ಅಸ್ತಿತ್ವಕ್ಕೆ ಪ್ರಶ್ನೆ ಚಿಹ್ನೆಯನ್ನ ಹಾಕ್ತಾರೆ. ಇದೇ ದೇಶದಲ್ಲಿ ನಮ್ಮ ರಾಮ ಕಾರ್ಮಿಕ ಹೇಳ್ತಾರೆ. ಈ ಪ್ರಶ್ನೆ ಮುಂದೊಂದು ದಿನ ನಮ್ಮ ಮನೆಯ ಬಾಗಿಲಿಗೆ ಬಂದು ನಮ್ಮ ಮಕ್ಕಳ ಮುಂದೆ ಬಂದ್ರೆ, ಹಿಂದೂ ಮನೆಯ ಒಂದೊಂದು ಮಗು ಕೂಡ ಕೇವಲ ರಾಮರ ಅಲ್ಲ, ಇಡೀ ರಾಮರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿ ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು. ಮೊದಲಿಗೆ ಬಂದದ್ದು ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚ ಮಗ ಕಶ್ಯಪನ ಮಗ ಸೂರ್ಯನ ಮಗ ಮನುವಿನ ಮಗ ಇಕ್ಷ್ವಾಕುವಿನ ಮಗ ಕುಕ್ಷ ಮಗ ವಿಕುಕ್ಷ ಮಗ ಬಾಣನ ಮಗ ಅನಾರಾರಣ್ಯನ ಮಗ ಭೃದುವಿನ ಮಗ ತ್ರಿಶಂಕುವಿನ ಮಗ ದುಂಡುಮಾರನ ಮಗ ಮಾಂಧಾತನ ಮಗ ಸುಸಂಧಿಯ ಮಗ ಧ್ರುವಸಂಧಿಯ ಮಗ ಭರತನ ಮಗ ಅಶೀತನ ಮಗ ಸಗರನ ಮಗ ಅಸಮಂಜಸನ ಮಗ ಅಂಶುಮಂತನ ಮಗ ದಿಲೀಪನ ಮಗ ಭಗೀರಥನ ಮಗ ಕುಕುತ್ಸುವಿನ ಮಗ ರಘುವಿನ ಮಗ ಪ್ರವೃದ್ಧನ ಮಗ ಶಶಂಕುವಿನ ಮಗ ಸುದರ್ಶನ ಮಗ ಅಗ್ನಿವರ್ಣನ ಮಗ ಶೀಘ್ರವೇದನ ಮಗ ಮರುವಿನ ಮಗ ಪ್ರಶೀಷಕನ ಮಗ ಅಂಬರೀಷನ ಮಗ ನಘೂಷನ ಮಗ ಯಯಾತಿಯ ಮಗ ನಾಭಾಗನ ಮಗ ಅಜನ ಮಗ ದಶರಥನ ಮಗನೇ ರಘುವಂಶದ ಮಗ. ಹೇಳುವ ಮಟ್ಟಕ್ಕೆ ನಮ್ಮ ಸನಾತನ ಹಿಂದೂ ಧರ್ಮದ ಮನೆಯ ಒಂದೊಂದು ಮಗು ತಯಾರಾದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಇಷ್ಟು ಜಾಗೃತಿ ಬಂದ್ರೆ ಸಾಕು, ಮುಂದೊಂದು ದಿನ ಈ ಧರ್ಮವನ್ನ ಅಲಗಾಡಿಸುವಂತ ಸಾಮರ್ಥ್ಯವು ಜಗತ್ತಿನ ಯಾವ ಬಾಹ್ಯ ಶಕ್ತಿಗೂ ಇರೋದಿಲ್ಲ. ಇವತ್ತು ನಾವು ಮಾಡಬೇಕಾಗಿರೋ ಕೆಲಸ ಇದೇ ಜಾಗೃತಿ. ಇಷ್ಟು ಜಾಗೃತಿ ಬಂದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ, ದೇಶ ಮತ್ತೊಮ್ಮೆ ರಾಮರಾಜ್ಯ ಆಗುತ್ತೆ. ಅಖಂಡ ಭಾರತದ ಸಂಕಲ್ಪವನ್ನ ಕಣ್ಣಾರೆ ನಾವು ಸಾಕ್ಷಾತ್ಕಾರವಾಗಿ ನೋಡಬಲ್ಲೆವು. ಇಷ್ಟು ಜಾಗೃತಿ ಮನೆಯಿಂದ ಮೂಡಿಸೋಣ. ಮನೆಯಲ್ಲಿರುವಂತ ಮಕ್ಕಳಿಗೆ ಧರ್ಮದ ಚಿಂತನೆಯನ್ನ ಮಕ್ಕಳಲ್ಲಿ ತುಂಬಿಸೋಣ. ದೇಶದ ಇತಿಹಾಸವನ್ನು ತಿಳಿಸ್ಕೊಡೋಣ. ಏನಕ್ಕೆ ಜಾಗೃತಿ ಮುಖ್ಯ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಕಾರಣ ಇಷ್ಟೇ. ಈಗಾಗಲೇ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಎಂತೆಂಥ ಘಟನೆಗಳು ಸಂಭವಿಸ್ತಾ ಇದ್ದಾವೆ ನಮ್ಮ ದೇಶದಲ್ಲಿ. ಈಗಾಗಲೇ ಹಿಂದೂಗಳು ಧರ್ಮ ದೇಶ ಕಟ್ಕೊಂಡು ನನಗೇನಾಗಬೇಕು, ನನ್ನ ಮನೆ ನಾನು ಆರಾಮಾಗಿದ್ದೀನಿ, ಇಂಥ ಮನೆ ಮೇಲೆ ದಾಳಿ ಆಯ್ತಾ, ಅದು ಯಾವ
ಕಾಶ್ಮೀರದಲ್ಲಿ ಹಿಂದೂಗಳ ಮೇಲೆ ದಾಳಿ ಆಯ್ತಾ, ಅದು ಯಾವುದೋ ಬೇರೆ ರಾಜ್ಯದಲ್ಲಿ ಹಾಕಿತ್ತು. ಹುಬ್ಬಳ್ಳಿಯಲ್ಲಿ ಹಿಂದೂಗಳ ಮೇಲೆ ದಾಳಿ ಆಯ್ತಾ, ಅದು ಯಾವುದೋ ಬೇರೆ ಜಿಲ್ಲೆನಲ್ಲಿ ಆಗಿದ್ದು. ನಮಗೇನು ಚಿಂತೆ, ನಾವು ಆರಾಮಾಗಿದ್ದೀವಲ್ಲ ಅಂತ. ಅಕಸ್ಮಾತ್ ಹಿಂದೂಗಳೇನಾದ್ರೂ ನಿರ್ಲಕ್ಷ್ಯತನ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ, ಇದೇ ನಿರ್ಲಕ್ಷ್ಯತನದಿಂದ ಈಗಾಗಲೇ ಎಷ್ಟೋ ಒಡೆತವನ್ನು ಹಿಂದೂ ಸಮಾಜ ತಿಂದಿದೆ. ಇದೇ ನಿರ್ಲಕ್ಷ್ಯತನದಿಂದ 500 ವರ್ಷಗಳ ಹಿಂದೆ ಹಿಂದೂಗಳು ಜಾವ ಬಿಟ್ಟು ಬರಬೇಕಾದಂತ ಪರಿಸ್ಥಿತಿ ಬಂತು. 300 ವರ್ಷಗಳ ಹಿಂದೆ ಬರ್ಮಾ ಬಿಟ್ಟು ಬಂದ್ವಿ. 200 ವರ್ಷಗಳ ಅಫ್ಘಾನಿಸ್ತಾನ, 5 ದಶಕಗಳ ಹಿಂದೆ ಬಾಂಗ್ಲಾದೇಶ ಬಿಟ್ಟು ಬಂದ್ರಿ. 35 ವರ್ಷಗಳ ಹಿಂದೆ ಕಾಶ್ಮೀರ ಬಿಟ್ಟು ಬಂದ್ರಿ. ಇದು ಹೀಗೆ ಮುಂದುವರೆದ್ರೆ ಇನ್ನು 25 ವರ್ಷದಲ್ಲಿ ಕೇರಳ ಬಿಡುವಂತ ಪರಿಸ್ಥಿತಿ ಬರುತ್ತೆ. ಇನ್ನು 20 ವರ್ಷದಲ್ಲಿ ಅಸ್ಸಾಂ ಬಿಡುವಂತ ಪರಿಸ್ಥಿತಿ ಬರುತ್ತೆ. ಮುಂದೆ ಎಲ್ಲ ಹೋಗ್ತೀರಾ ಹಿಂದೂಗಳು? ಜಗತ್ತಿನ ಬೇರೆ ಬೇರೆ ದೇಶಗಳನ್ನು ಮಾತ್ರ ಈ ದೇಶದಲ್ಲಿ ಹಿಂದೂ ಸಂಘಟನೆರಾಗಬೇಕು. ಈ ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರಿದ್ದೀವಿ ಭಾರತದಲ್ಲಿ. ನನ್ನ ನೆಚ್ಚಿನ ಬಂಧುಗಳೇ, ಭಾರತದ 9 ರಾಜ್ಯಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದೀವಿ. ಯೋಚನೆ ಮಾಡಿ, 9 ರಾಜ್ಯಗಳು. ಆ 9 ರಾಜ್ಯಗಳಲ್ಲಿ 3-5 ರಾಜ್ಯಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ 8% ಗಿಂತ ಕಡಿಮೆ ಇದ್ದೀವಿ ಹಿಂದೂಗಳು. ಈಗಲಾದ್ರೂ ಹಿಂದೂಗಳು ಜಾಗೃತರಾಗೋದು ಬೇಡವಾ? ಎಷ್ಟು ಘಟನೆಗಳು ನಮ್ಮ ಕಣ್ಣು ಮುಂದೆ ನಡೀತಾ ಇದ್ದೇವೆ. ಹುಬ್ಬಳ್ಳಿಯಲ್ಲಿ ಹಿಂದೂಗಳ ಮನೆ ಮೇಲೆ ದಾಳಿ ಆಗ್ತಾ ಇದ್ದೇವೆ. ಡಿಜೆ ಹಳ್ಳಿ, ಕೆಜೆ ಹಳ್ಳಿನಲ್ಲಿ ನಡೆದಂತ ಘಟನೆ ನೋಡ್ತಾ ಇದ್ದೀವಿ. ಹಿಂದೂಗಳ ಸಂರಕ್ಷಣೆ ಬಿಡಿ ನನ್ನ ನೆಚ್ಚಿನ ಬಂಧುಗಳೇ. ನಮ್ಮ ಆರಕ್ಷಕರ, ನಮ್ಮ ಪೊಲೀಸರ ಠಾಣೆ ಮೇಲೆ ಕಲ್ಲು ತೂರಾಟ ಮಾಡಲಾಗುತ್ತೆ. ನಮ್ಮ ಪೊಲೀಸರ ಜೀಪ್ಗಳಿಗೆ ಬೆಂಕಿ ಇಡಲಾಗುತ್ತೆ. ನಮ್ಮ ಆಶಾ ಕಾರ್ಯಕರ್ತರ ಮೇಲೆ ಕಲ್ಲು ತೂರಾಟ ಮಾಡಲಾಗುತ್ತೆ. ಇಷ್ಟೆಲ್ಲಾ ಘಟನೆಗಳ ದೇಶದಲ್ಲಿ ಸಂಭವಿಸಿದ ನಂತರವೂ ಹಿಂದೂಗಳು ಸುಮ್ಮನಿದ್ರೆ ಮುಂದೊಮ್ಮೆ ಹಿಂದೂಗಳು ನಮ್ಮ ರಾಜ್ಯವನ್ನು ಬಿಡುವಂತ ಪರಿಸ್ಥಿತಿ ಬರಬಹುದು. ಆದ್ರಿಂದ ಹಿಂದೂಗಳು ಈಗಲೇ ಜಾಗೃತರಾಗಿ, ಸಂಘಟಿತರಾಗಿ, ಸಂಘಟಿತ ಬಲದಿಂದ ಮಾತ್ರ ನಮ್ಮ ರಕ್ಷಣೆಯನ್ನ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಗೋಮಾತೆಯ ರಕ್ಷಣೆ, ನಮ್ಮ ಮನೆಯಲ್ಲಿರುವಂತ ಮಕ್ಕಳ ರಕ್ಷಣೆ, ಮುಂದಿನ ಪೀಳಿಗೆ ತನ್ನಂತ ಹಿಂದೂ ಅಂತ ಹೇಳ್ಕೊಂಡು ತಿರುಗಾಡಬೇಕಂದ್ರೆ ಈಗಲೇ ಹಿಂದೂಗಳು ಸಂಘಟಿತರಾಗಬೇಕಾಗಿದೆ. ಮತ್ತು ಹೆಮ್ಮೆ ವಿಚಾರ, ಇಷ್ಟೆಲ್ಲ ಘಟನೆಗಳು ನಡೆದ್ರು ನಾವು ಹಿಂದೆ ಕಂಪೇರ್ ಮಾಡಿ ನೋಡ್ಕೊಂಡ್ರೆ ಈಗ ಹಿಂದೂಗಳು ಜಾಗೃತರಾಗಿದ್ದೀವಿ. ಎಷ್ಟು ಮಟ್ಟಿಗೆ ಜಾಗೃತರಾಗಿದ್ದೀವಿ ಆದ್ರೆ ಈಗ ಹಿಂದೂ ಜಾಗೃತನಾಗಿದ್ದಾನೆ. ಬಾಂಗ್ಲಾದೇಶದ ಹಿಂದೂಗಳ ಮೇಲೆ 1 ವಾರಗಳ ಕಾಲ ಅವರ ಮನೆಗಳಿಗೆ ಬೆಂಕಿ ಇಡಲಾಯಿತು. ಹಿಂದೂಗಳನ್ನು ಹುಡುಕಿ ಅವರ ಮನೆ ಮೇಲೆ ಕಲ್ಲು ತೂರಾಟ ಮಾಡಲಾಯಿತು. ಆದ್ರೆ ಈಗ ಅಲ್ಲಿಯ ಬಾಂಗ್ಲಾದ ಹಿಂದೂಗಳು ಅರ್ಥ ಮಾಡ್ಕೊಂಡಿದ್ದಾರೆ, ಮೌನವಾಗಿದ್ರೆ ಸಾಲೋದಿಲ್ಲ, ಹಿಂದೂಗಳು ಸಂಘಟಿತರಾಗಬೇಕು. ಬಾಂಗ್ಲಾದ ಲಕ್ಷ ಜನ ಹಿಂದೂಗಳು ಬೀದಿಗಿಳಿದಿದ್ದಾರೆ. ಬಂದೇ ಮಹಾಕಾಳಿ ಅಂತ ಜೈಕಾರಗಳನ್ನು ಹಾಕ್ತಾ ಹಿಂದೂಗಳು ನಮ್ಮ ರಕ್ಷಣೆಗೆ ನಾವೇ ಸಿದ್ಧವಾಗಿದ್ದೀವಿ ಅಂತ ಕೈಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಮುಂದೆ ನುಗ್ಗಿದ್ದಾರೆ. ನನ್ನ ನೆಚ್ಚಿನ ಬಂಧುಗಳೇ, ಬಾಂಗ್ಲಾದ ಹಳ್ಳಿಗಳಲ್ಲೂ ಹೆಣ್ಣು ಮಕ್ಕಳು ಕೈಲಿ ಶಸ್ತ್ರಗಳನ್ನು ಹಿಡ್ಕೊಂಡು ತಮ್ಮ ರಕ್ಷಣೆಗೆ ತಾವೇ ನಿಂತಿದ್ದಾರೆ. ಊರಿನ ಯುವಕರು ಶಸ್ತ್ರಗಳನ್ನು ಹಿಡ್ಕೊಂಡು ತಮ್ಮ ಮಂದಿರಗಳ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ತಾವೇ ನಿಂತಿದ್ದಾರೆ. ಬಂಗಾಳದ ಹಿಂದೂಗಳಲ್ಲಿ ಬಂದಿರುವಂತ ಪರಿವರ್ತನೆ ಆ ಬಂಗಾಳದ ಹಿಂದೂಗಳ ಅರ್ಥ ಆಗಿದೆ. ಸಂಘಟಿತರಾದ್ರೆ ಮಾತ್ರ ನಮ್ಮ ಉಳಿವು. ಆ ಹಿಂದೂಗಳು ಅರ್ಥ ಮಾಡಿಕೊಂಡ್ರು, ಆ ಬಾಂಗ್ಲಾದ ಹಿಂದೂಗಳು ಜಾಗೃತರಾದ್ರು. ಆ ಜಾಗೃತಿ ಜಗತ್ತಿನ ಎಲ್ಲೆಡೆ ಬರ್ತಾ ಇದೆ. ನಮ್ಮಲ್ಲಿರುವಂತ ಹಿಂದೂಗಳು ಜಾಗೃತರಾಗಿದ್ದೀವಿ. ಈಗ ಹಿಂದಿನಂತೆ ಸುಮ್ಮನೆ ಕೂರೋದಿಲ್ಲ. ಹಿಂದೂಗಳು ತೋರಿಸ್ಕೊಟ್ಟಿದ್ದೀವಿ, ಹಿಂದೂ ಮಲಗಿದ್ರೆ ಮಾತ್ರ ಕುಂಭಕರ್ಣ, ಎದ್ರೆ ಆಂಜನೇಯನೇ ಅಂತ ಇಡೀ ಜಗತ್ತಿಗೆ ಸಾರುವಂತ ಕೆಲಸ ಹಿಂದೂ ಸಮಾಜ ಮಾಡಿದ್ರೆ ಹಿಂದೂಗಳು ಜಾಗೃತರಾಗಿದ್ದೀವಿ. ಅಖಂಡ ಭಾರತದ ಸಂಕಲ್ಪ ಖಂಡಿತವಾಗ್ಲೂ ಪೂರ್ಣ ಆಗುತ್ತೆ. ಯಾಕೆಂದ್ರೆ ಈಗಾಗಲೇ ನಮ್ಮ ದೇಶದಲ್ಲಿ ರಾಮನಿಗೆ ಜಯವನ್ನು ತಂದು ಕೊಟ್ಟಿದ್ದೀವಿ. ರಾಮನಿಗೆ ಜಯ ತಂದು ಕೊಟ್ವಿ ಅಂದ್ರೆ ದೇಶದ ಧರ್ಮಕ್ಕೆ ಜಯ ಅಂತಲೇ. ಯಾವಾಗೆಲ್ಲ ರಾಮನಿಗೆ ವಿಜಯ ಬಂದಿದೆ, ಅದಕ್ಕೆ ಧರ್ಮಕ್ಕೆ ಜಯ ಬಂದಿದೆ, ದೇಶಕ್ಕೆ ಜಯ ಬಂದಿದೆ ಅಂತಲೇ ಅರ್ಥ. ರಘುವೀರ ಗದ್ಯಂನಲ್ಲಿ ನಮ್ಮ ಪೂರ್ವಿಕರು ಹೇಳ್ಕೊಟ್ಟೋಗಿದ್ದಾರಲ್ಲ, ದಶವದನದ ದೈವದ ಪರಿಷದ ಭ್ಯರ್ಥಿತ ದಾಶರಥಿ ಭಾವ ದಿನಕರ ಕುಲಕಮಲ ದಿವಾಕರ ದಿವಿಷದ ನಿಪತಿರಣ ಸಹಚರಣ ಚತುರ ದಶರಥ ಚರಮರಣ ವಿಮೋಚನ ಕೌಶಲ ಸುಧಾ ಕುಮಾರ ಭಾವ ಕಂಚುಕಿತ ಕಾರಣಾಕಾರ ಕೌಮಾರ ಕೇಳಿ ಗೋಪಾಯಿತ ಕೌಶಿಕಾಧ್ವರ ಋಣಾಧ್ವರ ಧುರ್ಯ ಭೂಮ್ಯ ದಿವ್ಯಾಸ್ತ್ರ ಬೃಂದ ವಂದಿತ ಪ್ರಣತ ಜನ ವಿಮತ ವಿಮತಡ ಧುರ್ಲಳಿತ ಧೋರ್ಲಳಿತ ತಡುತರ ವಿಷಿಕ ವಿತಾಡಣ ವಿಕಟಿತ ವಿಶರಾರು ಶರಾರು ತಾಟಕೆಯ ಅಂತ ನಮ್ಮ ಪೂರ್ವಿಕರು ರಘುವೀರ ಗದ್ಯಂನಲ್ಲಿ ಬರೆದು ಸಾಕ್ಷಿಯನ್ನು ಕೊಟ್ಟೋಗಿದ್ದಾರೆ. ಯಾವಾಗೆಲ್ಲ ಧರ್ಮಕ್ಕೆ ಸಂಕಷ್ಟ ಬರುತ್ತೋ ಆಗೆಲ್ಲ ರಾಮರು ಅವತರಿಸಿ ಬರ್ತಾರೆ. ಯಾವಾಗೆಲ್ಲ ರಾಮರಿಗೆ ಜಯ ಆಗುತ್ತೋ ಆಗೆಲ್ಲ ಧರ್ಮಕ್ಕೆ ಜಯ ಆಗುತ್ತೆ ಅನ್ನೋದು ನಿಶ್ಚಿತ ಅಂತ. ರಾಮರಿಗೆ ದೇಶದಲ್ಲಿ ಜಯ ಬಂದಿದೆ ಅಂದ್ರೆ
ಅದು ಧರ್ಮಕ್ಕೆ ಜಯ, ದೇಶಕ್ಕೆ ಜಯ ಅಂತ. ಅಖಂಡ ಭಾರತ ಯಾವ ಅಖಂಡ ಭಾರತದ ಕನಸನ್ನ ವಿಷ್ಣು ಪುರಾಣದ ಮೂಲಕ ನಮ್ಮ ಪೂರ್ವಿಕರು ಹೇಳ್ಕೊಟ್ರು. ವಿಷ್ಣು ಪುರಾಣದಲ್ಲಿ ನಮ್ಮ ಪೂರ್ವಿಕರು ಆಗಲೇ ಹೇಳಿಕೊಟ್ಟು ಹೋಗಿದ್ರು. ಉತ್ತರಂ ಯತ್ ಸಮುದ್ರಸ್ಯ ಹಿಮದೃಷ್ಟೇವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಉತ್ತರದಲ್ಲಿ ಉತ್ತುಂಗ ಹಿಮಾಲಯ, ದಕ್ಷಿಣದಲ್ಲಿ ಅಗಾಧ ಶರದಿ, ಮೇಲೆ ಕಿರೀಟ ಪ್ರಾಯಮವಂತ, ಕೆಳಗೆ ನಿರುಸಿಂಧು ಜಲಸ್ಪರ್ಶ, ತನ್ನ ಮಧ್ಯೆ ಬೆಳಗಿದಿರುವಂತ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಅದು ನನ್ನ ಭಾರತ ವರ್ಷ ಅಂತ ಅಖಂಡ ಭಾರತ ವರ್ಷದ ಚಿತ್ರಣವನ್ನ ವಿಷ್ಣು ಪುರಾಣದಲ್ಲಿ ನಮ್ಮ ಪೂರ್ವಿಕರು ನೀಡಿದ್ರಲ್ಲ, ಆ ನೈಜ ಅಖಂಡ ಭಾರತದ ಸ್ವರೂಪವನ್ನ ಮತ್ತೊಮ್ಮೆ ನಿರ್ಮಾಣ ಮಾಡೋಣ. ಯಾವ ಬೃಹಸ್ಪತಿ ಆಗಮದಲ್ಲಿ ಹಿಮಾಲಯ ಸಮಾರಾಭ್ಯ ಯಾವತ್ ಹಿಂದೂ ಸರೋವರ ದಂದೇವ ನಿರ್ಮಿತ ದೇಶ ಹಿಂದೂಸ್ತಾನ ಪ್ರಶಂಸತೆ ಅಂತ ನಮ್ಮ ಪೂರ್ವಿಕರು ಬೃಹಸ್ಪತಿ ಆಗಮದಲ್ಲಿ ಹೇಳಿದ್ರು. ಮೇಲೆ ಕಿರೀಟ ಪ್ರಾಯವಾಗಿರುವಂತ ಹಿಮಾಲಯದ ಶಿಖರಗಳಿಂದ ಹಿಡಿದು ಕೆಳಗೆ ಭೋರ್ಗರಿಯುವಂತ ಹಿಂದೂ ಮಹಾಸಾಗರದವರೆಗಿರುವಂತ ಅಖಂಡ ಹಿಂದೂಸ್ತಾನ, ಆ ಅಖಂಡ ಹಿಂದೂ ರಾಷ್ಟ್ರ, ಅಖಂಡ ಭಾರತ ಮತ್ತೊಮ್ಮೆ ಒಗ್ಗೂಡಲಿ. ಅನೇಕ ದಾಳಿಗಳಾದ ನಂತರವೂ ಇವತ್ತಿಗೂ ನಮ್ಮ ದೇಶವನ್ನು ನಮ್ಮ ಪೂರ್ವಿಕರು ಉಳಿಸ್ಕೊಂಡು ಬಂದಿದ್ದಾರೆ. ಆದರೆ ಅಂಥ ದಾಳಿಗಳಾದ ನಂತರ ದಾಳಿಗಳ ಕಾರಣದಿಂದ ನಮ್ಮಿಂದ ಬೇರ್ಪಟ್ಟಿದ್ದಂತ 1876ರಲ್ಲಿ 76ರಿಂದ ಹಿಡಿದು 1947ರವರೆಗೂ ದೇಶದ ಅನೇಕ ಭೂಭಾಗಗಳನ್ನ, ಅಫ್ಘಾನಿಸ್ತಾನದಿಂದ ಹಿಡಿದು ಭೂತಾನ್, ಟಿಬೆಟ್, ಬಾಂಗ್ಲಾ, ಪಾಕಿಸ್ತಾನದವರೆಗೂ ಎಲ್ಲಾ, ನೇಪಾಳದವರೆಗೂ ಎಲ್ಲಾ ಭೂಭಾಗವನ್ನ ಕಳ್ಕೊಂಡ್ವಿ. ಆದ್ರೆ ನಮ್ಮ ಪೀಳಿಗೆ ಮತ್ತೊಮ್ಮೆ ಆ ಭೂಭಾಗವನ್ನ ಒಗ್ಗೂಡಿಸೋಣ. ಕಳೆದು ಹೋಗಿರುವಂತ ಭೂಭಾಗಗಳೆಲ್ಲ ಒಗ್ಗಟ್ಟಾಗ್ಲಿ, ಆ ಭೂಭಾಗದಲ್ಲಿ ಹಿಂದೂ ಸಂಸ್ಕೃತಿ ಮತ್ತೊಮ್ಮೆ ಬೆಳಗುವಂತಾಗ್ಲಿ, ಅಖಂಡ ಭಾರತದ ಸಂಕಲ್ಪ ನಮ್ಮ ಕಣ್ಣು ಮುಂದೆ ನಿಜವಾಗುವಂತಾಗ್ಲಿ. ಒಂದಂತೂ ಸತ್ಯ ನನ್ನ ನೆಚ್ಚಿನ ಬಂಧುಗಳೇ, ಅಖಂಡ ಭಾರತ ಹೇಗೆ ಪೂರ್ಣ ಆಗುತ್ತೆ ಅಂತ ಅನೇಕರಿಗೆ ಪ್ರಶ್ನೆ ಇರ್ಬೋದು. ಖಂಡಿತವಾಗ್ಲೂ ಪೂರ್ಣಗೊಳ್ಳುತ್ತೆ. 500 ವರ್ಷಗಳ ನಂತರ ಮತ್ತೊಮ್ಮೆ ರಾಮ ಮಂದಿರ ನಾವು ಕಟ್ತೀವಿ ಅಂತ ಎಷ್ಟು ಜನ ನಮ್ಮ ಪೂರ್ವಿಕರಿಗೆ ಆಶೆ ಇತ್ತು, ಆದ್ರೆ ಎಷ್ಟು ಜನ ನಂಬಿದ್ರು? 500 ವರ್ಷಗಳ ಕನಸು, 500 ವರ್ಷಗಳ ಕಾಲ ನಮ್ಮ ಪೂರ್ವಿಕರು ಆ ಕನಸನ್ನು